ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಬ್ರೆಡ್ಡಿಂದ ಮಾಡುತ್ತಿದ್ದೇನೆ. ದಹಿ ಟೋಸ್ಟ್ ಅಂತ ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಒಮ್ಮೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ ನೋಡಿ. ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಈಗ ನೋಡಿದರೆ ಗೊತ್ತಾಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೂಪರಾಗಿ ಇರ್ತದೆ. ಮಸಾಲೆ ಎಲ್ಲ ಹಾಕಿದ್ದೇವಲ್ವ, ಹಾಗಾಗಿ ತುಂಬ ಚೆನ್ನಾಗಿರ್ತದೆ. ಹೆಲ್ದಿ ಕೂಡ. ನೀವು ಕೂಡ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಹಾಗೆ ಫ್ರೆಂಡ್ಸ್, ಇದು ತಿನ್ನುವಾಗ ಹೀಗೆ ಈರುಳ್ಳಿ ಹೀಗೆ ಹಚ್ಚಿದ ಈರುಳ್ಳಿಯನ್ನು ಹೀಗೆ ಹಾಕಿ ತಿನ್ನಿ ನೋಡಿ, ತುಂಬ ಚೆನ್ನಾಗಿರ್ತದೆ ನೋಡಿ. ಇದೇ ಥರ ಹೀಗೆ ಮೇಲೆ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಮಜಾ ಬರ್ತದೆ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ದಹಿ ಟೋಸ್ಟ್ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನೊಂದು ಬೌಲ್ ತಗೊಂಡಿದ್ದೇನೆ. ಇದಕ್ಕೆ ಈಗ ನಾನು ಒಂದು ಬೌಲು ಮೊಸರು ತಗೊಂಡಿದ್ದೇನೆ ನೋಡಿ. ಇದನ್ನು ಆ್ಯಡ್ ಮಾಡುವ. ಇಲ್ಲಿ ಫ್ರೆಂಡ್ಸ್ ನಾನು 2 ಟೇಬಲ್ ಸ್ಪೂನ್ ಬೇಸನ್ ತಗೊಂಡಿದ್ದೇನೆ, ಕಡಲೆ ಹಿಟ್ಟು. ಇದನ್ನು ಕೂಡ ಹಾಕೊಳ್ಳುವ. ಹಾಕೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್, ಆಯಿತಾ. ನಾವು ಕಡಲೆ ಹಿಟ್ಟು ಹಾಕೋದ್ರಿಂದ. ಈಗ ಒಂದು 1/4 ಟೀ ಸ್ಪೂನು ಅರಿಶಿನ ಪೌಡರ್ ತಗೊಳ್ತೇನೆ, ಹಳದಿ ಪೌಡರ್. ಹಾಗೆ ಅರ್ಧ ಟೀ ಸ್ಪೂನ್ ಪೆಪ್ಪರ್ ತಗೊಂಡಿದ್ದೇನೆ, ಪೆಪ್ಪರ್ ಪೌಡರ್. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಜೀರಾ ಪೌಡರ್ ತಗೊಂಡಿದ್ದೇನೆ. ಹಾಗೆ ಇದಕ್ಕೆ ಚಿಲ್ಲಿ ಫ್ಲೆಕ್ಸ್ ಹಾಕಿದರೆ ಚೆನ್ನಾಗಿರ್ತದೆ ಫ್ರೆಂಡ್ಸ್, ಆಯಿತಾ. ಚಿಲ್ಲಿ ಪೌಡರ್ ಕೂಡ ಹಾಕ್ಬೋದು. ಫ್ಲೆಕ್ಸ್ ಇಲ್ಲಾಂದರೆ ನೀವು ಚಿಲ್ಲಿ ಪೌಡರ್ ಹಾಕಿ. ನಾನು ಚಿಲ್ಲಿ ಫ್ಲೆಕ್ಸ್ ಹಾಕಿದ್ದೇನೆ ನೋಡಿ. 1 ಟೇಬಲ್ ಸ್ಪೂನ್ ಹಾಕಿದ್ದೇನೆ ಒಟ್ಟಿಗೆ. ಈಗ ಉಪ್ಪು ಆ್ಯಡ್ ಮಾಡುವ. ಉಪ್ಪು ರುಚಿ ನೋಡ್ಕೊಂಡು ಹಾಕ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್, ಆಯಿತಾ. ಸಾಲ್ಟ್ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್, ಆಯಿತಾ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮೊಸರಿನೊಂದಿಗೆ ಚೆನ್ನಾಗಿ ಬ್ಲೆಂಡ್ ಆಗಬೇಕಾಯ್ತಾ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನೋಡಿ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಗಿದೆ, ಗಟ್ಟಿಯಾಗಿದೆ. ಇಷ್ಟ ಆಗಲಿಕ್ಕಿಲ್ಲ, ಇಷ್ಟ ಆಗೋದು ಬೇಡ. ನಾವೊಂದು ಸ್ವಲ್ಪ ನೀರು ಹಾಕ್ಕೊಳ್ಳುವ. 1 ಟೇಬಲ್ ಸ್ಪೂನ್ ವಾಟರ್ ಆ್ಯಡ್ ಮಾಡಿದ್ದೇನೆ. ತುಂಬ ನೀರು ಮಾಡಲಿಕ್ಕೆ ಹೋಗಬೇಡಿ, ಗಟ್ಟಿನೇ ಇರಬೇಕು. ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ 1-2 ಟೇಬಲ್ ಸ್ಪೂನ್ ವಾಟರ್ ಆ್ಯಡ್ ಮಾಡ್ಬೋದು, ಆಯಿತಾ. ನೋಡಿ ಈಗ ಕರೆಕ್ಟಾಗಿದೆ. ಉಪ್ಪೊಂದು ಸರಿ ಚೆಕ್ ಮಾಡ್ಕೊಳ್ಳಿ. ನೀವು ಖಾರ ಸ್ಪೈಸಿ ಇನ್ನು ಬೇಕಿದ್ದರೆ ಇನ್ನೂ ಚೂರು ಹಾಕ್ಕೊಳ್ಬೋದು ಚಿಲ್ಲಿ ಫ್ಲೇಕ್ಸ್. ಮತ್ತು ನಾನು ಹಸಿಮೆಣಸಿನ್ಕಾಯಿ ಒಗ್ಗರಣೆ ಮಾಡಿ ಹಾಕ್ಕೊಳ್ತೇನೆ, ಹಾಗಾಗಿ ನಾನು ಇಷ್ಟೇ ಹಾಕ್ಕೊಂಡಿದ್ದೇನೆ ನೋಡಿ. ಈ ಬ್ಯಾಟರ್ ಈ ಥರ ರೆಡಿ ಆಗಬೇಕಾಯ್ತಾ. ನೋಡಿ ಇಷ್ಟಾದರೆ ಸಾಕು. ನಾವು ಬ್ರೆಡ್ಡನ್ನು ಡಿಪ್ ಮಾಡಿದಾಗ ಅದಕ್ಕೆ ತಾಕ್ಕೊಳ್ಬೇಕು ಫ್ರೆಂಡ್ಸ್, ಚೆನ್ನಾಗಿ ಹಿಡ್ಕೊಳ್ಬೇಕು. ಹಾಗಾಗಿ ನಾವು ಗಟ್ಟಿನೇ ಮಾಡ್ಕೊಳ್ಬೇಕಾಗ್ತದೆ ಸ್ವಲ್ಪ. ಈಗ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳುವ ಫ್ರೆಂಡ್ಸ್, ಆಯಿತಾ. ಫ್ರೆಂಡ್ಸ್, ನಾನಿಲ್ಲಿ ಒಂದು ತಡ್ಕ ಪ್ಯಾನ್ ಇಟ್ಟಿದ್ದೇನೆ. 2 ಟೇಬಲ್ ಸ್ಪೂನು ಗೀ ಹಾಕ್ಕೊಳ್ತೇನೆ, ತುಪ್ಪ ಹಾಕ್ಕೊಳ್ತೇನೆ. ಗೀ ಹೀಟ್ ಆಗಿದೆ, ಸಾಸಿವೆ ಹಾಕ್ಕೊಳ್ಳುವ. ಇಲ್ಲಿ ಫ್ರೆಂಡ್ಸ್ 2 ಹಸಿಮೆಣಸಿನಕಾಯಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಇದನ್ನು ಆ್ಯಡ್ ಮಾಡುವ. ಈಗ ಫ್ರೆಂಡ್ಸ್ ಕರಿಬೇವು ಹಾಕೊಳ್ಳುವ. ಈ ಥರ ಒಗ್ಗರಣೆ ಹಾಕೋದ್ರಿಂದ ನಮ್ಮ ಟೋಸ್ಟ್ ಚೆನ್ನಾಗಿ ಟೇಸ್ಟ್ ಬರ್ತದೆ ಫ್ರೆಂಡ್ಸ್, ಆಯಿತಾ. ಅದು ತುಪ್ಪ ಎಲ್ಲ ಬಿದ್ದಿರ್ತದಲ್ವ, ಚೆನ್ನಾಗಿರ್ತದೆ. ಓಕೆ ಫ್ರೆಂಡ್ಸ್, ನಮ್ಮ ಒಗ್ಗರಣೆ ಕೂಡ ರೆಡಿಯಾಗಿದೆ. ಇದನ್ನು ಹಾಕ್ಕೊಳ್ಳುವ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೇನೆ. ಈಗ ಪುನಃ ಎಲ್ಲವನ್ನು ಮಿಕ್ಸ್ ಮಾಡುವ. ಓಕೆ ಫ್ರೆಂಡ್ಸ್, ನಮ್ಮ ಟೋಸ್ಟಿಗೆ ಬ್ಯಾಟರ್ ರೆಡಿಯಾಗಿದೆ ನೋಡಿ. ರೆಡಿಯಾಗಿದೆ. ಈಗ ನಾವು ಸ್ಟಾರ್ಟ್ ಮಾಡುವ. ರೋಸ್ಟ್ ಮಾಡಬೇಕಲ್ವ ಫ್ರೆಂಡ್ಸ್. ಈಗ ನಾನೊಂದಿಷ್ಟು ಬ್ರೆಡ್ ತಗೊಂಡಿದ್ದೇನೆ ನೋಡಿ. ಈ ಬ್ಯಾಟರ್ ಇದೆಯಲ್ಲ, ಇದಕ್ಕೆ ನಾವು ಈ ಥರ ಬ್ರೆಡ್ ತಗೊಂಡು ಹೀಗೆ ಡಿಪ್ ಮಾಡಿದರೆ ಆಯಿತಾ. ಹೀಗೆ ಅದಕ್ಕೆ ಸ್ವಲ್ಪ ತಾಗಿದರೆ ಸೈ ನೋಡಿ ಹೀಗೆ ತಾಗಿದ್ರೆ ಆಯಿತು.
ಇದನ್ನು ನಾವು ತವದ ಮೇಲೆ ಫ್ರೈ ಮಾಡಬೇಕು. ಇದೇ ಥರ ಹಾಕಿದ ಕೂಡಲೇ ತಾಗ್ತದೆ, ಚೆನ್ನಾಗಿ ಹಿಡಿತದೆ. ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ನಾವು ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳುವ. ಓಕೆ ಫ್ರೆಂಡ್ಸ್, ಒಂದು ತವ ಇಟ್ಟಿದ್ದೇನೆ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇದಕ್ಕೆ ನಾನು ಗೀ ಆ್ಯಡ್ ಮಾಡ್ತೇನೆ. ಆಯಿಲಲ್ಲಿ ಕೂಡ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಈಗ ತವ ಹೀಟ್ ಆಗಿದೆ ಫ್ರೆಂಡ್ಸ್, ಇದನ್ನು ನಾವು ಹೀಗೆ ಇಟ್ಕೊಳ್ಳುವ. ನೋಡಿ, ಎರಡು ಬದಿ ಚೆನ್ನಾಗಿ ಕಾಯಿಸಬೇಕು ಫ್ರೆಂಡ್ಸ್, ಆಯಿತಾ? ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ಫ್ರೆಂಡ್ಸ್. ಈಗ ಇದನ್ನು ಟರ್ನ್ ಮಾಡ್ಕೊಳ್ಬೇಕಾಗ್ತದೆ. ಒಂದು ಕಡೆ ಬೆಂದ ಮೇಲೆ ಹೀಗೆ ಟರ್ನ್ ಮಾಡ್ಕೊಳ್ಬೇಕು. ಎರಡು ಕಡೆ ಕೂಡ ಇದೇ ಥರ ಕುಕ್ ಆಗಬೇಕು, ಈ ಥರ ಬ್ರೌನ್ ಆಗಬೇಕು ಫ್ರೆಂಡ್ಸ್, ಆಯಿತಾ? ಇನ್ನು ಜಾಸ್ತಿ ಏನು ಕುಕ್ ಆಗಬೇಕಿಲ್ಲ. ಹಾಕಿದ್ದು ಬ್ಯಾಟರ್ ಒಂದು ಡ್ರೈ ಆದರೆ ಆಯ್ತು, ಬೆಂದರೆ ಆಯ್ತು, ಆಯಿತಾ? ನಮಗೆ ತುಂಬ ರೋಸ್ಟ್ ಆಗಿ ಹಾಗೆ ಎಂತ ಮಾಡಲಿಕ್ಕಿಲ್ಲ, ಆಯಿತಾ? ತುಂಬ ರೋಸ್ಟ್ ಮಾಡಲಿಕ್ಕಿಲ್ಲ ಫ್ರೆಂಡ್ಸ್. ನೋಡಿ, ರೆಡಿಯಾಗಿದೆ. ಒಂದೊಂದು ಸೈಡನ್ನು ಒಂದೊಂದು 2-3 ಮಿನಿಟ್ಸ್ ನೀವು ಬೇಯಿಸಬೇಕಾಗ್ತದೆ, ಆಗ ಬೇಯ್ತದೆ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ? ನೋಡಿದರೆ ನಮಗೆ ತಿನ್ನುವಂತ ಆಗ್ತದೆ. ಈ ಥರ ನೀವು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರ್ತದೆ. ನೀವು ಬ್ರೇಕ್ಫಾಸ್ಟಿಗೂ ನೀವು ಇದನ್ನೇ ಕೊಡ್ಬೋದು ಫ್ರೆಂಡ್ಸ್, ಆಯಿತಾ? ಹೆಲ್ದಿ. ನೀವು ವೀಟ್ ಬ್ರೆಡ್ ತಗೊಂಡ್ರೆ ತುಂಬ ಹೆಲ್ದಿಯಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಮಕ್ಕಳಿಗೆ ಕೊಡ್ಬೋದು. ನೋಡಿ, ಸೂಪರಾಗಿರ್ತದೆ. ನೋಡಿದ್ರಾ? ತುಂಬ ರೋಸ್ಟ್ ಏನು ಮಾಡೋದು ಬೇಡ, ಇಷ್ಟೇ ಮಾಡಿದರೆ ಸಾಕಾಯ್ತಾ? ನೋಡಿ, ಈಸಿಯಾಗಿ ತೆಗಿಬೋದು. ನೋಡಿದೆ ಫ್ರೆಂಡ್ಸ್, ಮಕ್ಕಳಿಗೆ ಒಂದು 2 ಪೀಸ್ ಕೊಟ್ಟರೆ ಹೊಟ್ಟೆ ಫುಲ್ ಆಗ್ತದೆ. ನೋಡಿ, ನೀವು ಲಂಚ್ ಬಾಕ್ಸಿಗೂ ಕೂಡ ಹಾಕ್ಕೊಳ್ಬೋದು, ಅಷ್ಟು ಚೆನ್ನಾಗಿರ್ತದೆ. ಈಗ ನಾನು ಇನ್ನೊಂದು ಸ್ವಿಫ್ಟ್ ಹಾಕ್ತೇನೆ. ಇದನ್ನೆಲ್ಲ ಒಂದು ಸರಿ ತೆಕ್ಕೊಳ್ಬೇಕಾಗ್ತದೆ, ಇಲ್ಲಾಂದರೆ ಮತ್ತೆ ಕಪ್ಪಾಗ್ತದೆ ಫ್ರೆಂಡ್ಸ್, ಆಯಿತಾ? ಬೇರೆ ಹಾಕಿದಾಗ ಕಪ್ಪಾಗ್ತದೆ. ಇದನ್ನೆಲ್ಲ ತಗೊಳ್ಬೇಕಾಗ್ತದೆ. ಇನ್ನೊಂದು ಸ್ವಲ್ಪ ಗೀ ಅಥವಾ ಆಯಿಲ್ ಆ್ಯಡ್ ಮಾಡಬೇಕಾಗ್ತದೆ. ಗೀ ಹಾಕ್ಕೊಳ್ಳಿ, ಮಕ್ಕಳಿಗೆ ಕೊಡೋದಾದರೆ ನೀವು ತುಪ್ಪ ಹಾಕಿದರೆ ಒಳ್ಳೆಯದಾಗ್ತದೆ. ಹೆಲ್ದಿ ಅಲ್ವಾ? ತುಪ್ಪನೇ ಹಾಕ್ಕೊಳ್ಳಿ, ಚೆನ್ನಾಗಿರ್ತದೆ. ಈಗ ಪುನಃ ಅದೇ ಥರ ಫ್ರೆಂಡ್ಸ್, ನೋಡಿ. ಈಸಿಯಾಗಿ ಮಾಡ್ಬೋದು. ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು. ಒಂದೊಂದು ದಿವಸ ನಮಗೆ ಉದಾಸೀನ ಆಗ್ತದೆ, ಸಂಡೇ ಎಲ್ಲ ನಮಗೆ ಏಳಲಿಕ್ಕೆ ಉದಾಸೀನ ಆಗ್ತದೆ. ನೋಡಿ, ಬೆಳಿಗ್ಗೆ ಬೇಗ ನೀವು ಲೇಟ್ ಇದ್ದರೂ ಕೂಡ ಇದನ್ನು ಆರಾಮಾಗಿ ಮಾಡ್ಕೊಳ್ಬೋದು. ನೋಡಿ, ಎಲ್ಲರೂ ಇಷ್ಟಪಡ್ತಾರೆ. ಇದೇನು ತುಂಬ ಕಷ್ಟದ ಕೆಲಸವೇ ಅಲ್ಲ, ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ. ಹಾಗೆ ಲೈಟ್ ವೆಯ್ಟ್ ಇರ್ತದಲ್ವ, ತಿಂದರೂ ಕೂಡ ನಮಗೆ ಏನಾಗೋದಿಲ್ಲ, ಆರಾಮಾಗಿ ಇರ್ತದೆ. ಹೊಟ್ಟೆಯಲ್ಲಿ ಆರಾಮಾಗಿ ಡೈಜೆಷನ್ ಆಗ್ತದೆ. ಎರಡು ಕಡೆ ಚೆನ್ನಾಗಿ ಒಂದು 2-3 ಮಿನಿಟ್ಸ್ ಕುಕ್ ಮಾಡಿಕೊಳ್ಬೇಕು, ಬೇಯಲಿ. ಓಕೆ ಫ್ರೆಂಡ್ಸ್, ನಮ್ಮ ಟೋಸ್ಟ್ ರೆಡಿಯಾಗಿದೆ. ನೋಡಿ, ಚೆನ್ನಾಗಿ ಬೆಂದ್ಕೊಂಡಿದೆ. ನೋಡಿ, ನೋಡುವಾಗಲೇ ನಮಗೆ ಬಾಯಲ್ಲಿ ನೀರು ಬರ್ತದೆ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ಆಯಿತಾ? ತುಂಬ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ. ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ, ಆಯಿತಾ? ಓಕೆ ಫ್ರೆಂಡ್ಸ್, ಸರ್ವ್ ಮಾಡೋಣ.